ಬಸ್ಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮಗ್ಗ ಮೊದಲನೇ ಅಪ್ಡೇಟ್, ಒಂದು ಬೈಕ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕೇದಾರ್ ಜಾಧವ್, ಯಾರಿಗೆ ತಾನೇ ಗೊತ್ತಿಲ್ಲ, ಕೇದಾರ್ ಜಾಧವ್ ಒಂದು ಕಾಲದಲ್ಲಿ ಸಂಚಲನ ಇಂಟರ್ನ್ಯಾಷನಲ್ ಫಾರ್ಮೆಟ್ ಆಗಿರಲಿ, IPL ಆಗಲಿ ಒಂಥರ ಸಂಚಲನ ಮೂಡಿಸಿದಂಥ ಪ್ಲೇಯರು. ಸೊ ಇವರು ಈ ಪಾಕೆಟ್ ಡೈನಮೈಟ್ ಇವಾಗ ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿದ್ದಾರೆ. ಲಾಸ್ಟ್ ಇಯರ್ RCB ಬೇರೆ ಬಂದಿದ್ರು, ಏನೋ RCB ತಿಕ್ಲ ಥರ ಪರ್ಚೇಸ್ ಬೇರೆ ಮಾಡ್ಕೊಂಡಿದ್ರು ಆ ಒಂದು ರೀಪ್ಲೇಸ್ಮೆಂಟಲ್ಲಿ. ಸೊ ಈ ಇಯರ್ ಅಂತೂ ಆಡಿರಲಿಲ್ಲ. ಸೊ ಅದಕ್ಕೋಸ್ಕರ ರಿಟೈರ್ಮೆಂಟ್ನ ಅಫಿಷಿಯಲಿ ಅನೌನ್ಸ್ ಮಾಡಿದ್ರು. ನನ್ನ ಪ್ರಕಾರ ಅವರು ಅಲ್ಲೇ ಒಂದು 2 ವರ್ಷ 3 ವರ್ಷ ಮುಂಚೆನೇ ಮಾಡಿರ್ಬೇಕಾಯ್ತು ಅಫಿಷಿಯಲ್ ರಿಟೈರ್ಮೆಂಟ್ನ. ಇವಾಗ ಮಾಡಿದ್ರು. ಅದು MS ಧೋನಿ ಅವ್ರು ಯಾವ ಥರ ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿದ್ರು, ಅವ್ರು ಯಾವ ಥರ ಪೋಸ್ಟ್ನ ಹಾಕಿದ್ರು, ಅದೇ ರೀತಿ ಸಿಮಿಲರ್ ಪೋಸ್ಟ್ನ ಇವರು ಕೂಡ ಹಾಕಿದರೆ. ಆಫ್ಟರ್ ದಿಸ್ ಮೆನಿ ಹವರ್ಸ್ ಕನ್ಸಿಡರ್ ಮೀ ಆಸ್ ರಿಟೈರ್ಡ್ ಅಂತ ಹಾಕಿದರೆ. ಸೊ ಇದು MS ಧೋನಿ ಅವ್ರಿಗೆ ಒಂಥರ ಅವರು ಕ್ರೆಡಿಟ್ ಕೊಟ್ಟಿರೋ ಥರ ಕಾಣಿಸ್ತಾ ಇದೆ. ಅಪ್ಡೇಟ್ ಬಿಟ್ಟು ಕೈರನ್ ಪೊಲಾರ್ಡ್ T20ಯಲ್ಲಿ ಒಂಥರ ಗೋಟ್ ಅನ್ಸ್ಕೊಂಡಂಥ ಪ್ಲೇಯರು ಇವಾಗ T20 ವರ್ಲ್ಡ್ ಕಪ್ಪಿಗೆ ಬ್ಯಾಟಿಂಗ್ ಕನ್ಸಲ್ಟೆಂಟ್ ಆಗಿ ಆ್ಯಡ್ ಆಗಿದ್ದಾರೆ. ಯಾವ ಟೀಮ್ಗೆ ಅಂತ ಹೇಳಿದ್ರೆ ವೆಸ್ಟ್ ಇಂಡೀಸ್ಗೆ ಅಲ್ಲ, ಅವ್ರು ಆ್ಯಡ್ ಆಗಿರೋದು ಒಂದು ಇಂಗ್ಲೆಂಡ್ ಟೀಮಿಗೆ ಬ್ಯಾಟಿಂಗ್ ಕನ್ಸಲ್ಟೆಂಟ್ ಆಗಿ ಆ್ಯಡ್ ಆಗಿದ್ದಾರೆ. ನೋಡೋಣ ಇವರ ಆ್ಯಡ್ ಆನ್ ಏನಾದ್ರು ಡಿಫ್ರೆನ್ಸ್ ಮಾಡುತ್ತಾ ಇಂಗ್ಲೆಂಡ್ಗೆ ಅಂತ. ಇವರ ಆ್ಯಡ್ ಆನು ಲಾಸ್ಟ್ ಟೈಮ್ ಟ್ರೋಫಿ ತೊಗೊಂಬಂದ್ರಲ್ಲ ಇಂಗ್ಲೆಂಡ್ ಅವರು, ಅದೇ ಥರ ಮತ್ತೆ ಟ್ರೋಫಿ ತೊಗೊಂಬರತ್ತಲ್ಲ ಆಗತ್ತೇನೋ ಅಂತ, ಮತ್ತೆ ಡಿಫೆಂಡಿಂಗ್ ಚಾಂಪಿಯನ್ಸು. ಅಪೀಟ್ ಮಂತ್ರಿ ಗೌತಮ್ ಗಂಭೀರ್ ಅವರು ರಿಯಾಕ್ಟ್ ಮಾಡಿದರೆ. ರೂಮರ್ಸ್ ಎಲ್ಲ ಏನು ಸ್ಪ್ರೆಡ್ ಆಗ್ತಾ ಇತ್ತು, ಇದು ನಿಜ ಅಲ್ವಾ, ನಾವು ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಹೌದಾ ಕೋಚ್ ಆಗ್ತೀರಾ ನೀವು ಅಂತ ಒಂದು ಕ್ವೆಶನ್ ಕೇಳಿದಾಗ ಯಾರು ತಾನೇ ಆಗಲ್ಲ ಗುರು, ನಾನು ಆಗೋದಿಲ್ವ ಕೋಚು, ನಾನು ಏನಾರು ಇದಕ್ಕೇನಾರು ಆಗಲ್ಲ ಅಂತ ಅಂದ್ಬಿಟ್ರೆ ನನಗಿಂತ ಮುಟ್ಟಾಳ ಇನ್ನೊಬ್ಬ ಬೇರೆ ಯಾರು ಇರೋದಿಲ್ಲ. 140 ಕೋಟಿ ಪ್ಲಸ್ ಜನ ಒಂಥರ ರೆಪ್ರೆಸೆಂಟ್ ಮಾಡ್ದಂಗೆ ಇರುತ್ತೆ ಗುರು. ಅಲ್ಲಿ ಇಂಡಿಯನ್ ಟೀಮಲ್ಲಿ ಆಡೋದೇ ಒಂಥರ ದೊಡ್ಡ ವಿಚಾರ. ಅವರೆಲ್ಲರಿಗೂ ಕೋಚ್ ಆಗಬೇಕು ಅಂತ ಅಂದರೆ ಸೊ ಇದಕ್ಕಿನ್ನ ಒಂದು ಹೆಗ್ಗಳಿಕೆ ಇನ್ನೂ ಒಂದು ಇದೆಯಾ, ನಾನು 100% ಕೋಚ್ ಆಗೇ ಆಗ್ತೀನಿ ಅನ್ನೋ ಥರ ಹೇಳಿದ್ದಾರೆ. ಅಂದರೆ ಅವರು ಕೂಡ ಗೊತ್ತಾಗಿದೆ ಅವ್ರು ಕೋಚ್ ಆಗ್ತಾರೆ ಅಂತ ಮುಂದೆ ಗೋಯಿಂಗ್ ಫಾರ್ವರ್ಡ್. ಅದಕ್ಕೋಸ್ಕರ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಒಟ್ಟಿನಲ್ಲಿ ಒಂದು ರೇಂಜಿಗೆ ಅಫಿಷಿಯಲಿ ಕನ್ಫರ್ಮ್ ಆದಂಗೆ ಲೆಕ್ಕ. ಬಟ್ ಎನಿಯೌ BCCI ಕಡೆಯಿಂದ ಅಫಿಷಿಯಲ್ ಕನ್ಫರ್ಮೇಷನ್ ಬರೋರ್ಗು ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಒಂದು ಸ್ಮಾಲ್ ಹಿಂಟ್ನ ಕೊಟ್ಟಿದ್ದಾರೆ ಗೌತಮ್ ಗಂಭೀರ್, ನನಗೆ ಕೋಚ್ ಆಗೋದಕ್ಕೆ ಇಂಟ್ರೆಸ್ಟ್ ಇದೆ ಅಂತಾರೆ. ಯಾಕಂದರೆ ರಿಕಿ ಪಾಂಟಿಂಗ್ ಆಗಿರಲಿ ಅಥವಾ ಬೇರೆಯವರಾಗಿರಲಿ ಸುಮಾರು ಜನ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದರು. ಸೊ ಇವರು ನನಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದರೆ, ನನಗೆ ಹೆಗ್ಗಳಿಕೆ ಇದೆ ಅಂತ ಹೇಳಿದರೆ ಮೋರ್ ಓವರು. ಸೊ ಅದರಿಂದ ನನಗೇನೋ ಆಗ್ತಾರೆ ಅಂತ 100% ಅನ್ನಿಸ್ತಾ ಇದೆ. ಅಪ್ಡೇಟ್ ನಂಬರ್ 4, ರಿಷಬ್ ಪಂತ್ ಮತ್ತೆ ಸಂಜು ಸ್ಯಾಮ್ಸನ್ ಅಂತ ಕಂಪ್ಯಾರಿಸನ್ಗೆ ಅಂತ ಬಂದಾಗ ಇಸ್ ಫಾರ್ ವಿಕೆಟ್ ಕೀಪರ್ ಅಂತ ಹೇಳಿದರೆ ರಿಷಬ್ ಪಂತ್ನ ಜಾಸ್ತಿ ರೇಟ್ ಮಾಡಿದೆ ಸುನಿಲ್ ಗವಾಸ್ಕರ್ ಹೇಳ್ತಾರೆ ರಿಷಬ್ ಪಂತ್ ಇವ್ರಿಗಿನ್ನ ಸಿಕ್ಕಾಪಟ್ಟೆ ಮೇಲ್ಗಡೆ ಇದ್ದಾರೆ ವಿಕೆಟ್ ಕೀಪಿಂಗ್ ಸ್ಕಿಲ್ಸ್ ಅಂತ ಬಂದಾಗ ಅಂತ ಹೇಳ್ತಾರೆ. ಬಟ್ ನನಗೇನೋ ಆ ಪಟ್ಟಿ ಏನಾದ್ರು ಮೇಲ್ಗಡೆ ಇದ್ದಾರೆ ಅಂತ ಏನು ಅನ್ನಿಸ್ತಿಲ್ಲ. ಚೆನ್ನಾಗಿ ಮಾಡ್ತಾರೆ ವಿಕೆಟ್ ಕೀಪಿಂಗ್ನ, ಇಲ್ಲ ಅಂತಲ್ಲ. ಬಟ್ ಸಂಜು ಸ್ಯಾಮ್ಸನ್ ಕೂಡ ಸಖತ್ತಾಗೇನೆ ಮಾಡ್ತಾರೆ ವಿಕೆಟ್ ಕೀಪಿಂಗ್ನ. ಸೊ ಇವರು ವಿಕೆಟ್ ಕೀಪಿಂಗ್ ಸ್ಕಿಲ್ ಬಗ್ಗೆ ಮಾತಾಡ್ತಿದ್ದಾರೆ ಅಥವಾ ವಿಕೆಟ್ ಕೀಪರ್ ಬ್ಯಾಟರ್ ಬಗ್ಗೆ ಮಾತಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಸೊ ಆ ಥರ ನೋಡ್ತಂದ್ರೆ ಪರವಾಗಿಲ್ಲ, ಇಲ್ಲ ಮುಂದೆಗಡೆ ಇದ್ದಾರೆ ಅಂತ ಹೇಳ್ಬೋದು ಪಂತ್ ಅವರು. ಯಾಕಂದರೆ ಸಂಜು ಸ್ಯಾಮ್ಸನ್ ಅವರು ಸ್ವಲ್ಪ ಅನ್ಸರ್ಟನ್ ಆಗಿದ್ದಾರೆ ಬ್ಯಾಟಿಂಗ್ ವಿಚಾರಕ್ಕೆ ಬಂತು ಅಂದರೆ. ಬಟ್ ವಿಕೆಟ್ ಕೀಪಿಂಗ್ ವಿಚಾರಕ್ಕೆ ಬಂದರೆ ಸಂಜು ಸ್ಯಾಮ್ಸನ್ ಈಕ್ವಲಿ ಎಫರ್ಟ್ ಚೆನ್ನಾಗೇ ಆಗ್ತಾರೆ ಅಂತ ನನಗೇನೋ ಪರ್ಸ್ನಲಿ ಅನ್ನಿಸ್ತಾ ಇದೆ ಮಗ. ಅಪ್ಡೇಟ್ ನಂಬರ್ 5, ರೀಸೆಂಟಾಗಿ ಒಂದು ಇಂಟರ್ವ್ಯೂಲಿ ರಿಯಾನ್ ಪರಾಗ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೇ ಇಂಡಿಯಾ ಮ್ಯಾಚ್ಗಳನ್ನ ನೋಡಲ್ಲ, ನಾನು ಯಾವುದೇ ಮ್ಯಾಚ್ ನೋಡಲ್ಲ, ಬರೀ ಫೈನಲ್ ಮಾತ್ರ ವರ್ಲ್ಡ್ ಕಪ್ಪಲ್ಲಿ ನೋಡ್ತೀನಿ ಅಷ್ಟೇ ಅನ್ನೋ ಥರ ಹೇಳಿದ್ದಾರೆ. ಸೊ ಅದನ್ನು ಬಿಟ್ಬಿಟ್ಟು ವಿರಾಟ್ ಕೊಹ್ಲಿ ಬಗ್ಗೆನೂ ಕೂಡ ಮಾತಾಡಿದ್ದಾರೆ ಅದೇ ಇಂಟರ್ವ್ಯೂಲಿ. ವಿರಾಟ್ ಕೊಹ್ಲಿ ಅವರ ವೈಬ್ ಹೆಂಗಿರುತ್ತೆ ಸ್ಟೇಡಿಯಂಗೆ ಬಂತು ಅಂತಂದರೆ ಅದು ಒಂಥರ ಇನ್ಸ್ಪೈರಿಂಗ್ ವೈಬ್ ಅದು ಎಲ್ಲರಿಗೂ ಕೂಡ. ಸೊ ಒಂಥರ ಬೇರೆ ಯಾರೇ ಇದನ್ನು ಕೂಡ ಸ್ಟೇಡಿಯಮಲ್ಲಿ ಯಾರು ಕಾಲಿಟ್ಟರು ಕೂಡ ಆ ಥರ ಒಂದು ವೈಬ್ ನನಗೆ ಬಂದಿರಲಿಲ್ಲ. ಸೊ ವಿರಾಟ್ ಕೊಹ್ಲಿ ಅವರು ಮ್ಯಾಚ್ನ ಆಡ್ತಿದ್ದಾರೆ ಅಂತ ನಾನು RCB ಮ್ಯಾಚ್ ಇದ್ದಾಗ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನಮ್ಮ ಮೇಲೆ RCB ಮ್ಯಾಚ್ ಇದ್ದಾಗ ವಿರಾಟ್ ಕೊಹ್ಲಿ ಆಡ್ತಿದ್ದಾರೆ ಅಂದರೆ ಅದೊಂದು ಒಂಥರ ಇನ್ಸ್ಪೈರಿಂಗ್ ವೈಬ್ ಕ್ರಿಯೇಟ್ ಆಗುತ್ತೆ ಸ್ಟೇಡಿಯಮಲ್ಲಿ ಆಲ್ ಅರೌಂಡು. ಅದು ನಮಗೂ ಕೂಡ ಒಂಥರ ವೈಬ್ ಬರ್ತಾ ಇರುತ್ತೆ ಹೇಳಿದ್ದಾರೆ. ಸೊ ಒಟ್ಟಿನಲ್ಲಿ ಒಂಥರ ಬಿಲ್ಡಪ್ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿಗೆ. ಅಷ್ಟೇ ಒಂಥರ ಫ್ಯಾನ್ ಬಾಯ್ ಥರ ನೋಡ್ತಾ ಇದ್ದಾರೆ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇಷ್ಟವಾಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗಾದರೂ ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.